ಈ ನಡುವೆ ಆಲ್ಮೋಸ್ಟ್ ಗೆಟ್ ರೆಡಿ ವಿತ್ ಮೀ ಮತ್ತೆ ವ್ಲಾಗ್ ವೆಲ್ಕಮ್ ವ್ಲಾಗ್ ಎರಡು ಒಂದೇ ಆಗೋಗಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ನನ್ನ ಮಗಳನ್ನ ಈಚೆ ಲಾಕ್ ಮಾಡಿದ್ದೀನಿ. ಒಳಗ್ ಬಂದ್ರೆ ನನ್ನ ಹೊಸ ಫೌಂಡೇಶನ್ ಎಲ್ಲ ಈ ಬೆಡ್ಶೀಟ್ ಎಲ್ಲ ಹಾಳು ಮಾಡವಳೆ. ಅದಕ್ಕೆ ಈ ರೂಮ್ಗೆ ಆಲ್ಮೋಸ್ಟ್ ಅವಳನ್ನ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಈ ರೂಮಲ್ಲಿ ಜಾಸ್ತಿ ಥಿಂಗ್ಸ್ ಇದೆ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ತೀನಿ ಪ್ಲೇಸ್ನ. ಸದ್ಯಕ್ಕೆ ಇಲ್ಲೇ ಇರ್ಬೇಕು, ಬೇರೆ ಎಲ್ಲೂ ಜಾಗ ಇಲ್ಲ. ಅದಕ್ಕೇನೆ. ಆ್ಯಂಡ್ ಗೈಸ್, ನಿಮಗೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಏನು ಅನ್ನಿಸ್ತಾ ಇದೆ, ಆ್ಯಂಡ್ ವಾಟ್ ಅಬೌಟ್ ದ ಕ್ವಾಲಿಟಿ, ಪ್ರತಿಯೊಂದು ನನಗೆ ಕಮೆಂಟ್ ಮಾಡಿ ಆಯ್ತಾ. ಬಿಕಾಸ್ ಐ ವಾಂಟ್ ಟು ನೋ, ಐ ಹ್ಯಾವ್ ಇನ್ವೆಸ್ಟೆಡ್. ಅವಳು ಬಂದರೆ ನನಗೇನು, ಅವಳು ಇಟ್ಕೊಂಡು ನಂಗೆ ರೆಡಿ ಆಗೋಕ್ಕೆ ಇಷ್ಟನೇ. ಬಟ್ ಏನು ಅಂದರೆ ಎಲ್ಲ ಹೇಳ್ತಾಳೆ, ನಂಗೆ ರೆಡಿ ಆಗೋಕ್ಕೆ ಟೈಮ್ ಕೊಡಲ್ಲ. ಬಟ್ ನಂಗೆ ಟೈಮ್ ಇಲ್ಲ ಇವಾಗ ಸದ್ಯಕ್ಕೆ ರೆಡಿ ಆಗೋದಕ್ಕೆ. ತುಂಬ ಲಿಮಿಟೆಡ್ ಟೈಮ್ ಇರೋದ್ರಿಂದ ಆ ಟೈಮ್ ಒಳಗಡೆ ನಾನು ರೆಡಿ ಆಗ್ಬಿಡ್ಬೇಕು. ಅದಕ್ಕೆ ಫಸ್ಟ್ ತಲೆ ಬಚ್ಕೊಬಿಡ್ತಾ ಇದ್ದೀನಿ. ಆಗಲೇ ಹೇಳ್ತಿದ್ನಲ್ಲ. ಸೊ ವಾಟ್ ಯು ಫೀಲ್ ಅಂತ ನನ್ನ ವ್ಲಾಗ್ಸ್ ಅದೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ಯಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಮೆಸ್ ಎಲ್ಲ ಇದು ಮಾಡ್ಕೊಳ್ಳಿ. ನಾನು ಇನ್ ದ ಮಿಡಲ್ ಆಫ್ ಕೈಂಡ್ ಆಫ್ ಶಿಫ್ಟಿಂಗ್ ಇದರಲ್ಲಿ ಇದ್ದೀನಿ. ದಟ್ಸ್ ವೈ ಮೆಸ್ ಎಲ್ಲ ಹಂಗೆ ಇದೆ. ಸೊ ಇವತ್ತೇನಂತ ಅಂದರೆ ಆಫ್ ಸಾರಿ ಫಂಕ್ಷನ್ ಇದೆ. ನನಗೆ ಅವರು ಮಾಮ ಆಗಬೇಕು, ನಮ್ಮಮ್ಮಗೆ ತಮ್ಮ ಆಗಬೇಕು, ನಮ್ಮ ಅಜ್ಜಿ ಅಕ್ಕನ ಮಗಳದು. ಸೊ ನೆಲಮಂಗಲದಲ್ಲಿ. ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಪೂಜೆ ಮಾಡಬೇಕಾಯ್ತು, ಬಟ್ ನಾನು ಏನು ರೆಡಿ ಏನೂ ಆಗಿರಲಿಲ್ಲ. ಅದಕ್ಕೆ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿಬಿಟ್ಟೆ. ಬಟ್ ಇವಾಗ ಇವಾಗ ರೆಡಿ ಆಗೋಣ. ಗೈಸ್, ಈ ಡ್ರೆಸ್ ಫ್ರಮ್ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಡ್ರೆಸ್. ಸಮ್ಮರ್ ಆಗಿರೋದ್ರಿಂದ ದಿಸ್ ಇಸ್ ಅ ಪರ್ಫೆಕ್ಟ್ ಡ್ರೆಸ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಇದು ಒಂದ್ಸರಿ ಮೈಸೂರಲ್ಲಿ ವಾಟರ್ ಹಾಕೊಂಡು ಫುಲ್ ಎಲ್ಲ ಕ್ಲೀನ್. ನಾನು ಸ್ಕಿನ್ ಕೇರ್ ಏನು ಮಾಡಿರಲಿಲ್ಲ, ನನಗೆ ಟೈಮ್ ಇಲ್ಲ. ಇವತ್ತು ಸಂಡೇ ಅಲ್ವಾ, ಬೇಗ ಎದೊಳಕ್ಕೂ ಮನ್ಸು ಬರಲ್ಲ. ಬಟ್ ಈ ಥರ ಫಂಕ್ಷನ್ಗಳು ಸಂಡೇ ಇದ್ರೇ ಚೆನ್ನಾಗಿರುತ್ತೆ ಅಂತಲೂ ಅನ್ಕೊಂತೀವಿ. ಹಿಂಗೆ ನಾವು ಹಿಂಗಾದ್ರೆ. ಸೊ ಅದಕ್ಕೆ ಮೈಸೂರಲ್ಲಿ ವಾಟರಲ್ಲಿ ಕ್ಲೀನಾಗಿ ಒಂದ್ಸರಿ ಎಲ್ಲ ರಬ್ ಮಾಡ್ಕೊಂಡ್ಬಿಡೋಣ. ಸೊ ಆ್ಯಂಡ್ ಗೈಸ್, ದಿಸ್ ಈಸ್ ಫಸ್ಟು ಆ್ಯಕ್ಚುಲಿ ನನ್ನ ಫ್ರೆಂಡು ನಿನ್ನ ಮೇಕಪ್ದು ತೋರಿಸು ಮೊಟ್ಟಿ ಅಂತ ಅಂದು. ಸೊ ಈ ವಿಡಿಯೋದಲ್ಲಿ ಅದನ್ನು ಟ್ರೈ ಮಾಡೋಣ. ಫಸ್ಟ್ ನಾನು ಇದು ಫೇಸ್ ಮಿಸ್ಟ್ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಬಂದಿದ ತಕ್ಷಣನೇ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತೀನಿ. ಅದಾದಮೇಲೆ ಥಿಕ್ ಲೇಯರ್ ಆಫ್ ಲಿಪ್ ಬಾಮ್ನ ಹಾಕ್ಬಿಡ್ತೀನಿ. ಆಮೇಲೆ ಲಿಪ್ಸ್ಟಿಕ್ ಹಾಕಬೇಕಾದ್ರೆ ಲಿಪ್ ಬಾಮ್ ರಿಮೂವ್ ಮಾಡ್ತೀನಿ. ಅದಕ್ಕೆ ಈಗಲೇ ಹಿಂಗೆ ಇಲ್ಲಿ ನನ್ನ ಮಿರರ್ ಇದೆ, ಓಕೆನಾ. ನಾನು ಇದು ಕಾಣಿಸ್ತಾ ಇದೆಯಾ ನಿಮಗೆ, ಕಬೋರ್ಡ್ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಅದ್ರ ಮಧ್ಯದಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ನನಗೆ ಮಿರರ್ ಇದೆ. ಸೊ ಮಿರರ್ನ ನೋಡ್ಕೊಂಡು ಹಂಗೆ ಮಾಡ್ತೀನಿ. ಅಷ್ಟರಲ್ಲಿ ಇದೆಲ್ಲ ಸೋಕ್ ಆಗೋಗುತ್ತೆ. ಅದಾದಮೇಲೆ ಈ ಸಿರಮ್ ಯೂಸ್ ಮಾಡ್ತೀನಿ ನಾನು. ಈ ಸಿರಮ್ ಏನಕ್ಕೆ ಅಂದರೆ ಪಿಗ್ಮೆಂಟೇಷನ್ ಕಮ್ಮಿ ಮಾಡೋದಕ್ಕೆ. ನೀವು ಅಬ್ಸರ್ವ್ ಮಾಡಿದರೆ ನನಗೆ ಮುಂಚೆ ಇದ್ದಕ್ಕಿಂತ ಈಗ ಸ್ವಲ್ಪ ಪಿಗ್ಮೆಂಟೇಷನ್ ಫೇಸಲ್ಲೆಲ್ಲ ಕಮ್ಮಿ ಆಗಿದೆ. ಸೊ ಐ ಫೀಲ್ ಆ ಸಿರಮ್ ವರ್ಕ್ ಆಗ್ತಾ ಇದೆ ಅಂತ. ನೆಕ್ ಪೋರ್ಷನ್ ಅವಾಯ್ಡ್ ಮಾಡಬೇಡಿ ಗೈಸ್. ನಾನು ತುಂಬ ಅವಾಯ್ಡ್ ಮಾಡ್ತಾ ಇದ್ದೆ ನೆಕ್ ಪೋರ್ಷನ್. ಫೇಸ್ ಮಾತ್ರ ಹಿಂಗೆ ಅಂದ್ಬಿಟ್ಟು ನೆಕ್ಗೆ ಹಾಕ್ತಾನೆ ಇರಲಿಲ್ಲ. ಬಟ್ ಅದ್ರ ರಿಸಲ್ಟ್ ನನಗೆ ಗೊತ್ತಾಗ್ತಾ ಇದೆ. ಸೊ ನಾನು ನನ್ನ ನೆಕ್ ಪೋರ್ಷನ್ ಏನೂ ಅವಾಯ್ಡ್ ಮಾಡಲ್ಲ, ನೆಕ್ಗೂ ಹಾಕೊಂಡ್ಬಿಡ್ತೀನಿ. ಇದನ್ನ ಸ್ವಲ್ಪ ಅಬ್ಸರ್ವ್ ಆಗಕ್ಕೆ ಬಿಡ್ತೀನಿ. ಅದಾದ್ಮೇಲೆ ಮಾಯ್ಶ್ಚರೈಸರ್. ಈ ಮಾಯ್ಶ್ಚರೈಸರ್ ಸದ್ಯಕ್ಕೆ ಯಾವುದೋ ಅಂತ ತೋರಿಸಲ್ಲ. ವರ್ಕೌಟ್ ಆದಮೇಲೆ ನಾನು ಸ್ಟಿಲ್ ಯೂಸ್ ಫೇಸಲ್ಲಿ ಇದ್ದೀನಿ. ಅದೆಲ್ಲ ಆದಮೇಲೆ ಯಾವುದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಮ್ಮರ್ಗೆ ಲೈಟ್ ವೈಟ್ ಮಾಯ್ಶ್ಚರೈಸರ್ಸ್ ಇದ್ರೇ ಸರಿ. ಒಂದು ಸ್ಕಿನ್ ಕೇರು, ಒಂದು ಮೇಕಪ್ಪು, ಒಂದು ಲಿಪ್ಸ್ಟಿಕ್. ಐ ಹ್ಯಾವ್ ಮೋರ್ ಲಿಪ್ಸ್ಟಿಕ್ಸ್. ಬಟ್ ನನ್ನ ಮಗಳೆಲ್ಲ ಮಿಕ್ಸಪ್ ಮಾಡಿಬಿಟ್ಟಿದ್ದಾಳೆ. ದಿಸ್ ಈಸ್ ಅ ಸನ್ಸ್ಕ್ರೀನ್ ಐ ಆಮ್ ಯೂಸಿಂಗ್. ಡಾಟ್ ಆ್ಯಂಡ್ ಕಿದು ತುಂಬ ಲೈಟ್ ವೈಟ್ ಇದೆ, ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಈ ಥರ ವೈಟ್ ಸ್ಕಾರ್ಸ್ ಏನೂ ಆಗೋದಿಲ್ಲ ಇದು ಹಾಕ್ಕೊಂಡ್ರೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು 5 ಮಿನಿಟ್ಸ್ ಸ್ವಲ್ಪ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಅದರಲ್ಲಿ ನಾನು ಇದು ಬಾಡಿ ಬಟರ್ ಇದನ್ನು ಯೂಸ್ ಮಾಡ್ತೀನಿ. ಇದು ತುಂಬ ಒಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಡೈಲಿ ಯೂಸ್ ಮಾಡಲ್ಲ. ಈ ಥರ ಏನಾನ ಅಕೇಶನ್ಸ್ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡೋದು. ಡೈಲಿ ಯೂಸ್ ಮಾಡಲ್ಲ, ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ನಾರ್ಮಲ್ ಡೇಗೆ ನಿವ್ಯಾ ಆ ಥರ ಬಾಡಿ ಲೋಷನ್ನೇ ಯೂಸ್ ಮಾಡ್ತೀನಿ. ಬಟ್ ಇವಾಗ ಚೆನ್ನಾಗಿ ಸ್ಮೆಲ್ ಆಗಬೇಕಲ್ವಾ. ಪಕ್ಕದವ್ರು ನಮ್ಮ ಹತ್ರ ಮಾತಾಡಿಸ್ತಾ ಇದ್ದರೆ ಅವರು ಅಂದ್ಕೋಬೇಕು ಇವ್ರು ಯಾವ್ದು ಯೂಸ್ ಮಾಡ್ತಿದ್ದಾರೆ ಅಂತ. ಅದಕ್ಕೇನೆ ಅದು. ಸೊ ನಾನು ಇದು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಪ್ರಾಡಕ್ಟ್. ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ಸೈಡ್ದು ಪ್ರೋ ಕನ್ಸೀಲರ್ ಪ್ಯಾಲೆಟ್. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ನನಗೆ ಡಾರ್ಕ್ ಐಸ್ ಇದೆ ಅಲ್ಲಿ. ಆ್ಯಕ್ಚುಲಿ ಟೈಮ್ ಇದ್ದರೆ ಫಿಂಗರಲ್ಲೇ ನಿಧಾನಕ್ಕೆ ಹಿಂಗೆ ಬ್ಲೆಂಡ್ ಮಾಡ್ಕೋತೀನಿ. ಬಟ್ ಇವತ್ತು ಟೈಮ್ ಇಲ್ಲ. ತುಂಬ ಏನು ಹಚ್ಚಲ್ಲ, ಒಂದು ಸ್ವಲ್ಪ ಡಾರ್ಕಾಗಿ ಕಾಣಿಸಿದ್ರು ನನಗೇನು ಪರವಾಗಿಲ್ಲ.
ತುಂಬ ಕಾಣಿಸ್ಲೇಬಾರ್ದು ಅಂತ ಎಲ್ಲ ಇದು ಮಾಡಲ್ಲ. ಕೆಳಗಡೆ ಮಾತ್ರ ಫಿಂಗರಲ್ಲಿ ಇನ್ನೊಂದು ಸರಿ ಹಿಂಗೆ ಅಂತೀನಿ. ಆ್ಯಂಡ್ ನಾನು ಒಂದು ಹೊಸ ಸೆಟ್ ಆಫ್ ಬ್ರಷಸ್ನ ತೊಗೋಬೇಕು. ಆ್ಯಂಡ್ ಯೂಶ್ವಲಿ ನಮಗೆ ಗರ್ಲ್ಸ್ಗೆ ಆಲ್ಮೋಸ್ಟ್ ಗೈಸ್ ಈ ಸ್ಪಾಟ್ ಯಾವಾಗಲೂ ಬ್ಲ್ಯಾಕೇ ಇರುತ್ತೆ. ತುಂಬ ಜನಕ್ಕಿರಲ್ಲ, ಬಟ್ ತುಂಬ ಆದರೆ ಆಲ್ಮೋಸ್ಟ್ ಇರುತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ. ಸೊ ಈ ಸ್ಪೇಸು ನಾನು ನೋಡ್ತೀನಿ, ಚೆಕ್ ಮಾಡ್ಕೊತೀನಿ ಮಿರರಲ್ಲಿ. ಓಕೆ ಇದು ಸಾಕು ಅನಿಸಿದ್ರೆ ಸ್ಟಾಪ್ ಮಾಡ್ತೀನಿ, ಇಲ್ಲ ಇನ್ನೊಂದು ಚೂರು ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಚೂರು ಆ್ಯಡ್ ಮಾಡ್ಕೊಳ್ತೀನಿ. ನನಗಿವತ್ತು ಅಂಡರ್ ಐಸ್ ಹತ್ರ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಈ ಥರ ಈ ಥರ ಮಾಡಿ ಯಾವತ್ತಾದರೂ ಹಿಂಗೆ ಬರ ಅಂತ ಎಳಿಬೇಡಿ. ಈ ಬಾಡಿ ಲೋಷನ್ ಅದೆಲ್ಲ ಹಾಕ್ಕೊಂಬಿಟ್ರೆ ಇದೊಂದು ಕನ್ಸೀಲರ್ ಅದು ತೆಗಿಯೋಕ್ಕೆ ಆಗಲ್ಲ. ನಾನು ಇದರಲ್ಲಿರೋ ಲಾಸ್ಟ್ ಬೈಟ್ನೂ ಸಹ ಬಿಡಲ್ಲ ಗೈಸ್. ಸೊ ಕಣ್ಣ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ಈ ಥರ. ಆಮೇಲೆ ಮೂಗ್ ಮೇಲೊಂದು, ಇಲ್ಲಿ ಅಂದರೆ ನನಗೆ ಎಲ್ಲೆಲ್ಲಿ ಫೀಲ್ ಆಗುತ್ತೋ ಅಲ್ಲೆಲ್ಲ ಹಾಕ್ಕೊತೀನಿ. ಆಲ್ಮೋಸ್ಟ್ ಇದರಲ್ಲೇ ಫೇಸ್ನ ನಾನು ಇದು ಮಾಡ್ಕೊಬಿಡ್ತೀನಿ. ಸಮ್ಮರ್ ಆಗಿರೋದ್ರಿಂದ ಫೌಂಡೇಶನ್ ಹಾಕಿ ಅದೇನಾದರೂ ಒಂಚೂರು ಇದಾದ್ರೂ ನಮ್ಮ ಫೇಸು ಫೋಟೋದಲ್ಲೆಲ್ಲ ಚೆನ್ನಾಗೇ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಅದು ಫೋಟೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ಬಟ್ ಏನಂತೀವಿ ಡೈರೆಕ್ಟಾಗಿ ನೋಡೋರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಫೇಸೆಲ್ಲ ಒಂಥರ ಕೇಕಿಯಾಗಿ ಕಾಣುತ್ತೆ. ಸೊ ಟು ಅವಾಯ್ಡ್ ದಟ್ ಈ ಥರ ಟ್ರಿಕ್ಸ್ ನಾನು ಹೇಳಿದ್ನಲ್ವ, ನನಗೇನು ಫುಲ್ಲು ಬ್ರೈಟಾಗಿ ಫುಲ್ ಕ್ಲಿಯರ್ ಸ್ಕಿನ್ ಥರ ಈ ಥರ ಎಲ್ಲ ಕಾಣಿಸ್ಬೇಕು ಅಂತಿಲ್ಲ, ಪ್ರೆಸೆಂಟೇಬಲ್ ಆಗಿರ್ಬೇಕಷ್ಟೆ. ನಾನು ಯಾರ ಮುಂದೆ ಆದರೂ ನಿಂತ್ಕೊಂಡ್ರೆ ನನ್ನ ಫೇಸ್ನಲ್ಲಿ ಫೌಂಡೇಶನ್ ಹಿಂಗಿದೆ ಅವೆಲ್ಲ ಅನ್ಬಾರ್ದು. ಸೊ ಇದನ್ನು ಇನ್ನೊಂದು ಸರಿ ಮಿರರಲ್ಲಿ ನೋಡ್ಕೊಂಡು ಕ್ಲೀನಾಗಿ ಬೆಡ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಗೆ ಇನ್ನು ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಇದಕ್ಕಿಂತ ಲೈಟ್ ಶೇಡ್ ಆಫ್ ಕನ್ಸೀಲರ್ನ ನಾವಿಲ್ಲಿ ಹಾಕ್ಕೊಂಡ್ರೆ ಫೇಸ್ ಬ್ರೈಟ್ ಆಗುತ್ತೆ ಇದಾದಮೇಲೆ. ಬಟ್ ನನಗೇನು ಬೇಡ, ಸಾಕು. ಇಲ್ಲಿ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಗೈಸ್ ಈ ಲಿಡ್ಸ್ ಮೇಲೆ, ಇಲ್ಲಾಂದರೆ ಅದೇ ಜಾಸ್ತಿ ಇದಾಗೋದು. ಸೊ ಇದಾದಮೇಲೆ ವಾಟ್ ಐ ಡೂನು, ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ನಾನು ಯೂಸ್ ಮಾಡೋದು. ಚೆನ್ನಾಗಿ ಶೇಕ್ ಮಾಡಿ ಬಿಫೋರ್ ಯೂಸ್, ಸ್ವಲ್ಪ ದೂರನೇ ಇಟ್ಕೊಂಡು ಒಬ್ಬೊಬ್ಬರು ಪೌಡರ್ ಬೇಕ್ ಮಾಡಾದ್ಮೇಲೆ ಹಾಕ್ಕೊತಾರೆ. ನಾನು ಪೌಡರ್ ಹಾಕ್ಕೋತಲ್ಲ, ಕಾಂಪ್ಯಾಕ್ಟ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಐ ಲೆಟ್ ಇಟ್ ಡ್ರೈ. ಇದೇ ಥರ ಒಂದು ಸರಿ ಯೂಸ್ ಮಾಡ್ತೀನಿ, 2 ಟೈಮ್ಸ್ ಯೂಸ್ ಮಾಡ್ತೀನಿ. ಫಸ್ಟ್ ಟೈಮ್ ಈ ಥರ ಕಾಂಪ್ಯಾಕ್ಟ್ ಲೂಸ್ ಪೌಡರ್ ಈ ನಡುವೆ ನಾನು ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಖಾಲಿಯಾಗಿದೆ, ತರಿಸ್ಕೋಬೇಕು. ಬಟ್ ಕಾಂಪ್ಯಾಕ್ಟ್ ಪೌಡರ್ ನೈಕಾದು ಯೂಸ್ ಮಾಡ್ತಾಯಿದ್ದೀನಿ. ಈಗ ಡ್ರೈ ಆಗೋವರೆಗೂ ಐ ನೀಡ್ ಟು ಫಿಗರ್ ಔಟ್ ಯಾವ ಓಲೆ ಇಟ್ಕೋಬೇಕು ಅಂತ ಅಂದ್ಬಿಟ್ಟು. ನಂದು ಓಲೆ ಜುಮ್ಕಿ ಇಟ್ಕೊಳ್ಳ ಅಥವಾ ಮೀಶೋದಿಂದ ತರಿಸಿರೋದು ಯಾವುದಾದ್ರೂ ಇಟ್ಕೊಳ್ಳ ಅಂತ ಅಂದ್ಬಿಟ್ಟು, ಕತ್ತಿಗೇನು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಒಂದಿದೆ ಇರಿ ತೋರಿಸ್ತೀನಿ, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಅಂತ. ಯು ಗೈಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸಿ ದಿಸ್ ಒನ್ ಇನ್ವಿಸಿಬಲ್ ಚೈನ್ ಹೆಂಗಿರುತ್ತೆ ಅಂತ ಹಾಕ್ಕೊಂಡು ನೋಡೋಣ. ಅಷ್ಟರಲ್ಲಿ ಇದು ಕರಗಲ್ಲ, ಸೆಟ್ ಆಗುತ್ತೆ. ಮೈಕ್ ಇದೆ ಅಲ್ವಾ, ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ
ಓಕೆ ಫೈನ್, ಅಮ್ಮನ ಕೇಳಿ ಇಟ್ಕೋಬೇಕಾ ತೆಗ್ದಾಕ್ಬೇಕಾ ಅಂತ ಕೇಳಿ ಇದು ಮಾಡೋಣ. ಅಮ್ಮ ಓಕೆ ಪರವಾಗಿಲ್ಲ ಹಾಕೋ ಅಂದರೆ ಹಾಕ್ಕೊಳ್ಳೋಣ, ಇಲ್ಲಾಂದರೆ ತೆಗ್ದಾಕೋಣ. ಇದೇನಿಲ್ಲ, ಈ ಡಾಟ್ಸ್ ಬಿಟ್ಟರೆ ಇನ್ನೇನು ಕಾಣಿಸ್ತಾನೆ ಇಲ್ಲ, ಸೊ ನೋ ಇಶ್ಯೂ. ಹಾಂ, ಈಗಿದು ಫುಲ್ಲು ಫೀಲ್ ಆಗ್ತಾಯಿದೆ ನನಗೆ, ಫುಲ್ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ಐ ಟೇಕ್ ಗುಡ್ ಅಮೌಂಟ್, ಟ್ಯಾಪ್ ಟ್ಯಾಪ್. ಫಸ್ಟ್ ಐ ಏರಿಯಾ ನನ್ನ ಕಾನ್ಸಂಟ್ರೇಷನ್ ಯಾವತ್ತೂ, ಯಾಕೆಂದರೆ ಬೇಗ ಅದೇ ಕೆಡೋದು, ಅಂದರೆ ಕೆಕ್ಕೆ ಆಗೋದು. ಸೊ ಐ. ಅಮ್ಮ ಬರ್ತಾರೆ, ನಮ್ಮಮ್ಮ ಬರ್ತಾರೆ. ನೋಡು 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 ನೋಡು, ಅಲ್ಲೆಲ್ಲ ಬೇಡ ಮಕ್ಕಕ್ಕೆ ಏನಾಗ್ತಾನೆ ಅದು ನಾನು. ಹಾಂ ಅಗೋ ಅಜ್ಜಿ ಹೋಯ್ತು ಅಜ್ಜಿ. ಆಗ ಬಾಯಮ್ಮ ಆಗೋಯ್ತು, ನನ್ನ ಕೈಗೆ ಕಣ್ಣಿಗೆ ಹಾಕ್ಕೊಂಡ್ರೆ ಮುಗೀತು. ಕಣ್ಣಿಗೆ ಹಾಕೊಂಡು ಐಲೈನರ್ ಹಾಕ್ಕೊಂಡು ಬರ್ತೀನಿ ಗೈಸ್. ಕಾಣಿಸ್ಬೇಕು ಅಂತಂದರೆ ಈ ಥರ ತೊಗೊಳ್ಳಿ ಕಾಜಲು, ಅಪ್ಪರ್ ಲೇಯರ್ಗೆ ಹಿಂಗೆ ಹಾಕಿ ಹಿಂಗೆ ಒಂದು ಸರಿ ಅನ್ನಿ ಸಾಕು. ಸೊ ದಟ್ ಐ ಎಲ್ಲ ಇಂಟ್ಯಾಕ್ಟ್ ಆಗಿರುತ್ತೆ. ವಾಟ್ ವರ್ಡ್ಸ್, ವಾಟ್ ಅ ವಿಷನ್. ಸೊ ಇದನ್ನು ಶಾಪ್ ಮಾಡಬೇಕು, ಬಟ್ ವರ್ಕ್ ಆಗುತ್ತೆ ಇವಾಗ ಸದ್ಯ. ಫೌಂಡೇಶನ್ ಅಥವಾ ಕನ್ಸೀಲರ್ ಮೂವ್ ಅದಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಇಲ್ಲೇ ಕೆಲಸ ಮಾಡೋದು ನನಗೆ. ಆಮೇಲೆ ನಾನೇನು ಪ್ರೊಫೆಷನಲ್ ಅಲ್ಲ. ದಿಸ್ ಈಸ್ ಹೌ ಐ ಡು. ಕಣ್ಣ ಹತ್ರ ಇನ್ನೊಂದು ಸರಿ ಕಾಜಲ್ ಹಾಕಿರ್ತೀವಲ್ಲ, ಇಲ್ಲ ಅವಾಗಲೇ ಶೇಕ್ ವೆಲ್ ಬಿಫೋರ್ ಯೂಸ್. ನನಗೆ ಇವತ್ತು ನ್ಯೂಡ್, ಸ್ವಲ್ಪ ನ್ಯೂಡ್ ಅಥವಾ ಬ್ರೌನ್ ಶೇಡ್ ಹೋಗ್ಬೇಕು ಅನ್ನಿಸ್ತಾ ಇದೆ. ಈಗ ಈ ಪೌಚಲ್ಲಿರೋ ಲಿಪ್ಸ್ಟಿಕ್ಕಲ್ಲಿ ನನಗೆ ಬೇಕಾಗಿರೋ ಲಿಪ್ಸ್ಟಿಕ್ ಹುಡ್ಕೋದು ಇಟ್ಸ್ ಸೆಲ್ಫ್ ಅ ಬಿಗ್ ಟಾಸ್ಕ್. ದಿಸ್ ಒನ್ ನ್ಯೂ ಆರ್ ಬ್ರೌನ್ ವಾಶೌಟ್ ಮಾಡುತ್ತೇನೋ ಟುಡೇ ನನ್ನ ಮೇಕಪ್. ಆ್ಯಂಡ್ ಮೇಕಪ್ ಮೇಲೂ ಡಿಪೆಂಡ್ ಗೈಸ್ ವಾಶೌಟ್ ಮಾಡೋದು. ನಾನು ಐ ವೋಂಟ್ ಥಿಂಕ್ ಐ ವಿಲ್ ಬಿ ಅಪ್ಲೈಯಿಂಗ್. ಓಕೆ, ನೀಡಲ್ಲ. ಆಗುತ್ತು. ಸೊ ಇದ್ರ ಮೇಲೆ ಸ್ವಲ್ಪ ಲೈಟ್ ಮಾಡ್ಕೊಳ್ಳೋಣ. ಇದರ ತುಂಬ ಡಾರ್ಕ್ ಆಗೋಯ್ತು. ಇನ್ನೂ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೂ ಜಾಸ್ತಿ, ಎರಡಕ್ಕಿಂತ ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಗೈಸ್. ಸೊ ಲೆಟ್ ಇಟ್ ಸಿಟ್. ಐ ಫೀಲ್ ಲೈಕ್ ಇವತ್ತು ಸ್ವಲ್ಪ ಬ್ಲಷ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಬಿಕಾಸ್ ಫೇಸ್ ಎಲ್ಲ. ಸೊ ಬ್ಲಷ್ಗೆ ನಾನು ಟೆಕ್ನಿಕ್ ಯೂಸ್ ಮಾಡೋದು, ಹಿಂಗೆ ಇಲ್ಲಿ ಚೆನ್ನಾಗಿ ಇದು ಮಾಡಿಬಿಟ್ಟು ಸೇಮ್ ಬ್ರಷ್. ಆ ಕಲರ್ ಆ್ಯಡ್ ಆಗಬೇಕು, ಇಲ್ಲಾಂದರೆ ಮುಖ ಎಲ್ಲ ಒಂಥರ ಏನಂತೀರ, ಒಂದೇ ಕಲರ್ ಪೇಂಟ್ ಬಳ್ದಂಗೆ ಇರುತ್ತೆ. ಸೊ ದಿಸ್ ಈಸ್ ಮೈ ಲುಕ್. ಇಯರಿಂಗ್ಸ್ ಬಟ್ಟೆಲ್ಲ ಇಟ್ಕೊಂಡು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಸೊ ಗೈಸ್, ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ಈ ಜುಮ್ಕ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗಿದು ನೋಡೋಣ, ಫಂಕ್ಷನ್ ಹಾಲ್ಗೆ ಹೋಗೋವರೆಗೂ ಇಷ್ಟಾದ್ರೆ ಇಟ್ಕೋತೀನಿ, ಅಂದರೆ ತೆಗ್ದಾಕ್ತೀನಿ. ಮೈಕ್ ಕನೆಕ್ಟ್ ಆಗಿರಲಿಲ್ಲ ಅನ್ಸುತ್ತೆ ಇಷ್ಟೊತ್ತವರೆಗೂ. ಈಗ ಕನೆಕ್ಟ್ ಆಗಿದೆ. ನನಗೆ ಫೋನ್ ಇಟ್ಟು ಇನ್ನೊಂದು ಹಾಕಕ್ಕಾಗಲ್ಲ ಇವಾಗ, ತುಂಬಾ ಸುಖ ಇದೆ. ಹತ್ತಿರದಿಂದ ಈ ತರ ಕಾಣಿಸುತ್ತೆ. ನೀವು ಎಷ್ಟು ಚೆನ್ನಾಗಿ ಫೌಂಡೇಶನ್ ಹಾಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂಡ್ ಇಟ್ ಟೇಕ್ ಟೈಮ್ಸ್ ಟು ಸಿಟ್ ಆನ್ ಯುವರ್ ಫೇಸ್ ಗೈಸ್. ಇದೊಂದು ನನ್ಗಾಗಿರೋದು, ನಾನು ಹೇಳ್ತಾ ಇದ್ದೀನಿ, ಟೈಮ್ ತಗೊಳುತ್ತೆ. ಸೊ ಯಾವಾಗೂ ಒಂದು ಹಾಫ್ ಅನ್ ಅವರ್ ಬೇಗನೆ ರೆಡಿ ಆಗ್ಬಿಡಿ. ನಡಿ ಹೋಗೋಣ. ಸರಿ ಗೈಸ್, ಬನ್ನಿ ಕಾರಲ್ಲಿ ಮಾತಾಡ್ಕೊಳ್ಳೋಣ. ಸೊ ರೆಡಿಯಾಗಿ ನಾವೆಲ್ಲ ಫಂಕ್ಷನ್ಗೆ ಹೋಗ್ತಾ ಇದೀವಿ. ಸಂದೀಪ ನಮಗೆ ಬರ್ತಾ ಬಿರಿಯಾನಿ ತಿನ್ನಿಸ್ತಾನೆ, ಬಿರಿಯಾನಿ ತಿನ್ಕೊಂಬರೋಣ.
ಆಲ್ಮೋಸ್ಟ್ ನಾನು ರೆಡ್, ನಮ್ಮಮ್ಮ ಪಿಂಕ್. ದೊಡ್ಡಬಳ್ಳಾಪುರ ರೀಚ್ ಆಗೋಕ್ಕೆ ಇಷ್ಟೊತ್ತಾಯ್ತು. ಇನ್ನು ನೆಲಮಂಗಲ ರೀಚ್ ಆಗೋಕ್ಕೆ 1 hour. ರೋಡ್ ಚೆನ್ನಾಗಿಲ್ಲ, ಹೈವೇ ರೋಡ್ ಅಲ್ಲ ಸರ್. ಗೈಸ್ ಯಾರಿಗಾದ್ರೂ ಹೇಳಿ ನೆಲಮಂಗಲ ರೋಡ್ನ ಸರಿ ಮಾಡಿಸ್ರಿ. ಏನಿದು ಸ್ಪೀಕರ್ ಬಾಕ್ಸ್ಗಳು ಇದು ಹಾಕೋರೆ ಸೀರೆ ಎಲ್ಲ ತಗೊಂಡಿದ್ದೀನಿ. ತಗೊಂಡಿದ್ದೀನಿ ಇನ್ನೊಂದ್ಸರಿ ತಂದ್ಕೊಟ್ಟಿದ್ರು ಅವರು. ಎಲ್ಲರೂ ಬೇಕಾದ್ರೆ ಎಲ್ಲ ತಂದ್ಕೊಟ್ಟು ಹೊಸಬರೇ ತಂದಿಕ್ಕು. ಅವ್ರು ಇದಕ್ಕೆ ಸಾಲ ಹೊಸಬರಿ ಅವರ ಏನಾದ್ರು ಹೊಡಿ ಬಿಡ್ತಾನೆ ನಾನು ಅಂತಂದ್ರೆ ಗಾಯ್ಸ್ ಅಂತ ಇರ್ಬೇಕಂತೆ. ಹೆಂಗೆ ಟೇಸ್ಟು? ಹೋಗಿದ್ರೆ ಇದೇ 800 ರೂಪಾಯಿಗೆ ಕ್ಲೀನಾಗಿ ಹೇಳ. ಒಂದು ಒಬ್ರು ಮಟನ್, ಒಬ್ರು ತಲೆಕಾಲು, ಒಬ್ರು ಬೋಟಿ. ಮಟನ್ ಅದು ಮರದ ಕೆಳಗಡೆ ತಣ್ಣಗಿರೋದಂತ. ನಾವು ಹೋಗಿದ್ದೀಗ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಇನ್ ನೆಲಮಂಗಲ ಟೌನ್ ಒಳಗಡೆನೆ. ಹೊಸಕೋಟೆ ಬಿರಿಯಾನಿಗೆ ಹತ್ರನೂ ಇಲ್ಲ. ಹೊಸಕೋಟೆಗೂ ನೆಲಮಂಗಲಕ್ಕೂ ಎಷ್ಟು ದೂರ ಆಯಿತು ಅಷ್ಟೇ ದೂರ ಆಯಿತು ಹೊಸಕೋಟೆ ದಮ್ ಬಿರಿಯಾನಿಗೂ. ಈ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೂ ನಿಜವಾಗ್ಲೂ ಅದ್ರ ಟೇಸ್ಟು ಫ್ಲೇವರ್ ಅದಿಲ್ಲ. ಹೊಸಕೋಟೆ ಬಿರಿಯಾನಿ ಫ್ಲೇವರ್ ಇಲ್ಲ. ನಾವು ತಿಂದಿದ್ದೀವಿ ಆಕಾಶು, ಮಣಿ, ಆಮೇಲೆ ಇನ್ನೊಂದು ಯಾವುದು ರಾಜು, ಬಟ್ ಎಲ್ಲೂ ನಮಗೆ ಆ ಫ್ಲೇವರ್ ಕಾಣಿಸ್ಲಿಲ್ಲ. ಇದು ಬಿರಿಯಾನಿ ಅಂತ ಅಂದರೆ ಏನೂ ತಿನ್ನೋಕ್ಕಾಗಲಿಲ್ಲ ಗೈಸ್. ನನಗೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತಲೇ ಅನ್ನಿಸ್ತು. ಅದಕ್ಕೆ ಅವ್ರು ಹೇಳ್ತಾ ಇರೋದು ಇದ್ರ ಬದಲು ಇದಕ್ಕೆ ಅಲ್ಲೇ ಪಕ್ಕದಲ್ಲಿ ಬಂಡಿಯಲ್ಲಿ ಸೇಲ್ ಮಾಡ್ತಾಯಿದ್ರು, ಅಲ್ಲಿ ಹೋಗಿದ್ದಿದ್ರೆ ತಲೆ ಕಾಲು ಬೋಟಿ ಇವೆಲ್ಲ ತಿನ್ಬೋದಾಗಿತ್ತು. ಬಟ್ ಇದೇನು ಅಷ್ಟು ಚೆನ್ನಾಗಿಲ್ಲ. ವೇಸ್ಟು ಮನಿ, ನಿಜವಾಗೂ ವೇಸ್ಟ್. ಅಲ್ಲ ಆಕಾಶ್ ಅಲ್ಲ ಮನಿ ದುಡ್ಡು ವೇಸ್ಟು. ಸೊ ಆಕಾಶ್ ಹೊಸಕೋಟೆಗೂ ಸಕ್ಕತ್ತಾಗೈತೆ. ನಾವೆಲ್ಲ ಹೋದಾಗ ಸಕ್ಕತ್ತಾಗಿತ್ತು. ಅದು ಸಾಕ. ಹೊಸಕೋಟೆಯಲ್ಲಿ ವೆಂಕಟೇಶ್ವರ ಪಕ್ಕನೇ ಇದೆ ರಾಜ್ ದಮ್ ಬಿರಿಯಾನಿ. ತಿನ್ನಿ ಗೈಸ್, ನಿಜವಾಗೂ ಮಟನ್ ಫ್ಲೇವರ್ ಏನಿರುತ್ತೆ ಗೊತ್ತಾ. ಸೊ ನಮ್ಗೆ ಇಷ್ಟ ಇರಲಿಲ್ಲ. ಈ ವ್ಲಾಗ್ ನೋಡಿದ್ರೆ ನಮ್ಮಪ್ಪ ನಾನು ಬಿಟ್ಟೋಗೋರಿ ಅನ್ಕೋತಾರೆ, ಕರೆದವ್ರು ಬರಲಿಲ್ಲ ಅಷ್ಟೇ. ದಿಸ್ ಮಟನ್ ಬಿರಿಯಾನಿ ಸ್ಪಾನ್ಸರ್ಡ್ ಬೈ ಸಂದೀಪ್. ನಿಮ್ಮ ಅಭಿಪ್ರಾಯ ಮಟನ್ ಬಿರಿಯಾನಿ ಮೇಲೆ? ಇಲ್ಲ, ನಿಜವಾಗ್ಲೂ 2 ಪ್ಲೇಟ್ಸ್ ತೊಗೊಂಡು ಅದರಲ್ಲಿ 2 ಪ್ಲೇಟಲ್ಲಿರೋ ಪೀಸ್ ಖಾಲಿ ಮಾಡಿದ್ದೀವಿ. ರೈಸ್ 1 ಪ್ಲೇಟ್ ಕಂಪ್ಲೀಟಾಗಿ ಹಂಗೆ ಇದೆ. ಕಬಾಬು ಉಪ್ಪು, ಕಬಾಬ್ ನೋಡಿದ್ರೆ ಉಪ್ಪಾಗೋಗಿತ್ತು. ಸೊ ನನಗೆ ವೇಸ್ಟೇ ಅನ್ನಿಸ್ತು ಗೈಸ್. ನಿಜವಾಗ್ಲೂ ಪರವಾಗಿಲ್ಲ ಅಂತಲೂ ನಾನು ಹೇಳಲ್ಲ. ನನಗೆ ಬಿರಿಯಾನಿ ನಿಜವಾಗ್ಲೂ ವೇಸ್ಟ್ ಅನ್ನಿಸ್ತು. ಅನ್ನ ನೋಡಿದ್ರೆ ನುಣ್ಣಗೆ ಮಾಡಿಬಿಟ್ಟಿದ್ದಾರೆ, ಏನು ಇಷ್ಟ ಆಗಲ್ಲ. ಈಗ ಡೈರೆಕ್ಟ್ ಮನೆಗಲ್ಲ, ನಮ್ಮಮ್ಮ ಅವ್ರ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋದು. ಸೊ ಐ ಥಿಂಕ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ವ್ಲಾಗ್ ಇಲ್ಲಿವರೆಗೂ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾ ಇರಿ. ಆ್ಯಂಡ್ ಇಫ್ ಯು ಗೈಸ್ ವಾಂಟ್ ಎನಿ ಡೀಟೇಲ್ಸ್ ನೀವು ಕಮೆಂಟಲ್ಲಿ ಪಿನ್ ಮಾಡಿ, ನಾನು ಅದನ್ನು ಡಿಸ್ಕ್ರಿಪ್ಷನ್ ಯಾವುದಾದ್ರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕು ಆ ಥರ ಯಾವ್ದು ಬೇಕು ಅಂದ್ರೂ ಇದು ಮಾಡಿ. ಆ್ಯಂಡ್ ನನ್ನ ಮಗಳ ಡ್ರೆಸ್ ಬಂದು ಟ್ರೆಂಡ್ಸಲ್ಲಿ ಹಾಯ್ ಗೈಸ್ ಅಂತ ಮಾಡಮ್ಮ ನಿಮ್ಮ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಡ್ರೆಸ್ಸು. ಇದು ಆ್ಯಕ್ಚುಲಿ ಟ್ರೆಂಡ್ಸಲ್ಲಿ ತೇಜು ತೊಗೊಬಂದಿದ್ದು. ಅವಳು ಪ್ಲೇಸ್ ಬಂದ್ಬಿಡ್ತಾ ಇದೆ, ಅವಳು ಹೇಳ್ಬಾರ್ದು ಅಂತ ನನಗೆ ಖಂಡಿತವಾಗಿ ಹೇಳಿದ್ದಾಳೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತೆಲ್ಲ. ಬಟ್ ಅವಳು ಅದಕ್ಕೆ ಹೇಳ್ತಾ ಇಲ್ಲ, ಬಾಯಿಗೆ ಬಂತು ತಡ್ಕೊಂಡೆ. ಸೊ ಅಲ್ಲಿಂದ ತೊಗೊಬಂದಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಾಬಬ್ಲಿ 1600 ಏನೋ ಇದು ಡ್ರೆಸ್.
ವ್ಲಾಗ್ನ ಎಂಡ್ ಮಾಡ್ತೀನಿ. ನನ್ನ ಮಗಳನ್ನ ಎತ್ಕೊಬೇಕು. ಟಾಟಾ ಬೈ ಬೈ, ಸಿ ಯು. ನನ್ನ ವ್ಲಾಗ್ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್. ಓಕೆ ಬಾಯ್. ಚೆನ್ನಾಗದ